ಗಣೇಶೋತ್ಸವದ ಪ್ರಯುಕ್ತ ಇವತ್ತು ರಂಗೋಲಿ ಸ್ಪರ್ಧೆಯನ್ನು 30 ಹಳ್ಳಿಯಲ್ಲಿ ಇಟ್ಟಿದ್ದೀವಿ. ಆ ಊರಿನವರು ಅಲ್ಲೇ ಬಿಡೋ ಥರ ಮಾಡಿದ್ದೀವಿ. ಯಾರು ರಂಗೋಲಿ ಬಿಡ್ತಾರೆ ಅವ್ರಿಗೆಲ್ಲರಿಗೂ ಒಂದು ಸಮಾಧಾನಕರ ಬಹುಮಾನ ಇದೆ. ನಂತರ ಪ್ರತಿ ಊರಿಗೂ 30 ಹಳ್ಳಿಯವ್ರಿಗೂ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ನಮ್ಮ ವೇದಿಕೆ ಮೇಲೆ ಇನಾಗ್ರೇಷನ್ ಕೊಡ್ತೀವಿ. ಎಲ್ಲ ಉತ್ಸಾಹದಲ್ಲಿ ಮಹಿಳೆಯರು ಈಗ ಒಂದು ಕಾಂತಾರ ರಂಗೋಲಿ ಬಿಟ್ಟಿದ್ದಾರೆ, ಇನ್ನೊಂದು 3D ಬಿಟ್ಟಿದ್ದಾರೆ. ಕೆಲವರು ಗ್ಯಾರಂಟಿ ಹಣದ್ದು ಪಾಪ ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಅವರೇ ಹೇಳಿದ್ರು. ಅದಕ್ಕೆ ನಾವು ಗ್ಯಾರಂಟಿ ಬಿಟ್ಟಿದ್ದೀವಿ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ನಮಗೆ ಗ್ಯಾರಂಟಿಯಿಂದ ಹೆಲ್ಪ್ ಆಗಿದೆ ಅಂತ. ಈ ರೀತಿ ವಿಧವಾದ ರಂಗೋಲಿಗಳನ್ನು ಬಿಟ್ಟಿದ್ದಾರೆ. ಭಾಳ ಸಂತೋಷ ಆಗುತ್ತದೆ. ಮಹಿಳೆಯರು ಇಷ್ಟು ಬಿಸಿಲಲ್ಲೂ ಕೂಡ ಖುಷಿಯಲ್ಲಿ ರಂಗೋಲಿ ಬಿಟ್ಟಿರೋದನ್ನು ನೋಡಿದ್ರೆ ಭಾಳ ಸಂತೋಷ ಆಗ್ತದೆ. ಸರ್, ಒಂದಷ್ಟು ಜನ ಫಾರಿನ್ ಟ್ರಿಪ್ ಹೊರಟಿದ್ದಾರೆ ಸರ್, ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಏನಕ್ಕೆ ಹೋಗವ್ರೆ ನೀವು ಹೇಳ್ಬೇಕು ಸರ್? ಅಲ್ಲ, ನನಗೆ ಗೊತ್ತಿಲ್ಲ ಏನಕ್ಕೆ ಹೋದ್ರು. ನಿಮ್ಮ ಪಕ್ಷದಲ್ಲಾಗಿರೋ ಬೆಳವಣಿಗೆಗಳು, ನಿಮ್ಮ ಸರ್ಕಾರದಲ್ಲಾಗಿರೋದು ಯಾಕೆ ಅಂದರೆ ಸರ್, ಒಂದು ಕೆಲವರು ಹೇಳ್ತಾರೆ ಶಾಸಕರುಗಳು ಇದು ನನ್ನ ಪರ್ಸನಲ್ ಅಂತ, ಕೆಲವರು ಹೇಳ್ತಾರೆ ಇಲ್ಲ ಸರ್ಕಾರದಿಂದನೇ ಕಳಿಸ್ತಾರೆ. ಆಯ್ತು, ಹೇಳ್ತೀನಿ ಬಿಡ್ರಪ್ಪ. ನಾನು ಮೊನ್ನೆನೂ ಹೇಳಿದೆ, ಇವತ್ತು ಹೇಳ್ತೀನಿ. ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರಲಿ, ಅವರೇ ದುಡ್ಡು ಹಾಕೊಂಡು ಹೋಗಿರಲಿ, ಕದ್ದೋಗಿರಲಿ, ಧೈರ್ಯವಾಗಿ ಹೋಗಿರಲಿ, ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಏನಿದ್ರು ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ. ಅದರಲ್ಲಿ ರವಿಕುಮಾರ್ 50 ಜನನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಅದೆಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ. ಸರ್, ಇಷ್ಟು ದಿನ ಆಪರೇಷನ್ ಕಮಲ, ಆಪರೇಷನ್ ಹಸ್ತ ಅಂತ ಚರ್ಚೆ ಆಗ್ತಿದೆ. ಈಗ ಆಪರೇಷನ್ DK ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ಅನ್ನೋ ಥರ ಚರ್ಚೆ ಆಗುತ್ತದೆ ಒಂದೇ ಪಕ್ಷದಲ್ಲಿ. ನೋಡ್ರಿ, ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲ್ಲ, ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ನಿಷ್ಠಾವಂತ ಕಾಂಗ್ರೆಸ್ ಶಾಸಕರಿಗೆ ಇದು ಭಾಳ ನೋವಾಗುತ್ತೆ. ಸುಮ್ಮನೆ ಇದು ಟೈಮ್ ಪಾಸ್ ಥರ ನಡೆಸ್ಕೊಂಡ್ರೆ ಇದಾಗಲ್ಲ. ಒಂದು ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡ್ದೇನೆ ಹೈಕಮಾಂಡ್ ಅವರು ಇದಕ್ಕೆ ನಿರ್ಧಾರ ಮಾಡಬೇಕು. ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ನಾನು ಕೊಡೋದು, ಇನ್ನೊಬ್ಬರು ಕೊಡೋದ್ರಿಂದ ಪಕ್ಷಕ್ಕೆ ಹಾನಿ, ಸರ್ಕಾರಕ್ಕೆ ಹಾನಿ ಬಿಟ್ಟರೆ ಬೇರೆ ಏನಾಗಲ್ಲ. ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, DK ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ. ಅದರಿಂದ ಪಕ್ಷಕ್ಕೆ ಹಾನಿ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಆಗಲ್ಲ. ಯಾಕೆ ಮೌನ ಸರ್? ಡ್ಯಾಮೇಜ್ ಆಗ್ತಿದ್ರೆ ಯಾಕೆ ಅಂತಲೇ ನಾನು ಮೌನ. ಈ ಥರದ ವಿಚಾರದಲ್ಲಿ ನಿಮಗೂ ಬೇಸರ ಆಗಿದೆ ಸರ್? ಈ ಥರ ನಾನು ಮೌನ ಅನ್ನಲ್ಲ, ನಾನೇನು ಬೇಸರ ಅಂತ ಹೇಳ್ತಾ ಇಲ್ಲ. ಮಧ್ಯ ಪ್ರವೇಶಿಸಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು. ಟೈಮ್ ಮುಂದಕ್ಕೆ ಹೋಗಲಿ ಅಂತಂದರೆ ಏನೂ ಆಗಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಿ ಇದನ್ನು ಒಂದು ಇತ್ಯರ್ಥ ಮಾಡಲೇಬೇಕು. ಮತ್ತೊಂದು ಕಡೆ ಸರ್, ಮಹದೇವಪ್ಪನವರು ಬೀದಿ ನಾಯಿಗೆ ಹೋಲಿಕೆ ಮಾಡುವಂಥದ್ದು ಶಾಸಕರನ್ನ ಎಷ್ಟು ಯಾವುದೋ ಪ್ರಶ್ನೆಗೆ ಇನ್ನೇನು ಯಾವ ಶಾಸಕರನ್ನ ಹೋಲಿಕೆ ಮಾಡಿದ್ದಾರೆ? ಸಹಜವಾಗಿ ಮಾಧ್ಯಮದ ಪ್ರಶ್ನೆ ಕೇಳಿದಂತ ಅವರಿರ್ಬೋದು. ನಾಯಿ ಅಂದರೆ ಪ್ರಾಮಾಣಿಕತೆ, ನಾಯಿ ಅಂದರೆ ನಿಯತ್ತು, ಅದಕ್ಕೆ ಎಲ್ಲ ಶಾಸಕರು ನಿಯತ್ತು ಅಂತ ಹೇಳಿರ್ಬೋದು. ಒಳಗಾಕ್ಬೇಕು ಅಂತ ಹೇಳಿ ಅವರು ಬೀದಿ ನಾಯಿಗಳನ್ನ ಬದಲಾವಣೆ ವಿಚಾರವಾಗಿ ಚರ್ಚೆ ಅಂತ ಪ್ರಶ್ನೆ ಕೇಳಿದಕ್ಕೆ ಅವರು ನಾಯಿಗಳನ್ನ ಹಿಡಿಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಮಾತಾಡ್ತಾರೆ. ಯಾವ ಹೋಲಿಕೆನೇ ಇಲ್ಲದ ರೀತಿಯಲ್ಲಿ ಮಾತಾಡ್ತಾರೆ. ನಾಯಿ ಅಂದರೆ ನಿಯತ್ತು, DK ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ, ಅದಕ್ಕೆ ಹೇಳಿರ್ಬೋದು. ಇಲ್ಲೊಂದು ಕಡೆ ಮೂಲ ಕಾಂಗ್ರೆಸ್ ನೋವಾಗ್ತದೆ ಈ ವಿಚಾರದಲ್ಲಿ, ಅವ್ರ ಮಾತಿಂದ ಸರ್, ಮಹದೇವಪ್ಪರ ವಿಚಾರದಿಂದ ಒಂದಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ನಾನು ಹೇಳ್ತಾ ಇರೋದು ನಾಯಿ ಅಂದರೆ ನಿಯತ್ತು, DK ಶಿವಕುಮಾರ್ ಅಂದರೆ ನಿಯತ್ತು. ಹೈಕಮಾಂಡಿಗೆ ನಿಯತ್ತಾಗಿರುವ ಮನುಷ್ಯ 40 ವರ್ಷದಿಂದ 2 ಸರಿ ಮಂತ್ರಿ ಮಾಡಲಿಲ್ಲ. 2013ರಲ್ಲಿ ಒಂದು 6 ತಿಂಗಳು ಮಂತ್ರಿ ಮಾಡಲಿಲ್ಲ. ಅವ್ರೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಈಗ ಮುಖ್ಯಮಂತ್ರಿ ಆಗಿಲ್ಲ, ಇನ್ನೂ ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ. ಅವ್ರು ನಿಯತ್ತು ಪಕ್ಷಕ್ಕೆ, ಅದಕ್ಕೇನೇ ಹೇಳಿರ್ಬೋದು. ಮಾದೇವ ವ್ಯಂಗ್ಯ ಮಾಡಿ ಹೇಳಿದ್ದಾರೆ ಸರ್ ಮಾದೇವ ಅವರು. ಪ್ರಾಮಾಣಿಕತೆ ತಿಳಿದಿರ್ಬೋದು. ಎಲ್ಲ ವ್ಯಂಗ್ಯಗಳೆಲ್ಲ ನಡೀತಾ ಇದೆ ಸರ್ ಪಕ್ಷದ. ಒಂದಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರು ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾ ಇಲ್ಲ, ನಿಮ್ಮ ಪಕ್ಷದವರೇ ನಿಮ್ಮನ್ನು ಟೀಕೆ ಮಾಡ್ತಾರೆ ಏನೋ. ಸ್ವಲ್ಪ ಒಂದು ವಾರ ಟೈಮ್ ಕೊಡಿ, ಎಲ್ಲದಕ್ಕೂ ನೇರ ಉತ್ತರ ಕೊಡ್ತೀನಿ. ಒಂದು ವಾರ ಟೈಮ್ ಕೊಡ್ರಿ. ನಾಯಿ, ವ್ಯಂಗ್ಯ ಎಲ್ಲದಕ್ಕೂ ಸೂಕ್ತ ಉತ್ತರ ಕೊಡ್ತೀನಿ. DK ಶಿವಕುಮಾರ್ ಆಪ್ತರು ಏನು ಸೈಲೆಂಟ್ ಆದ್ರು ಅಂತ? ಯಾರೆಲ್ಲ 136 ಜನನು DK ಶಿವಕುಮಾರ್ ಅವರ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಸೇರಿ 136 ಜನನು DK ಶಿವಕುಮಾರ್ ಅವರ ಆಪ್ತರೆ.
136 ಜನನು ನನ್ನೂ ಸೇರಿ ಡಿ ಕೆ ಶಿವಕುಮಾರ್ ಅವರು ಸೇರಿ CM ಅವರ ಆಪ್ತರೆ. ರೆಸಾರ್ಟ್ಗೆ ಹೋಗ್ತೀವಿ ಅಂತ ನಾವು ಯಾವತ್ತೇ ಹೇಳಿದ್ರೆ ರೆಸಾರ್ಟ್ಗೆ ಹೋಗಿದ್ರೆ ನೇರವಾಗಿ ಹೇಳ್ತೀವಿ. ನಾನೇ ಹೇಳಲ್ವಾ, ಆ ಥರ ಯಾವ ಇದೂ ಇಲ್ಲ. ಈಗ 20 ಜನ ನಾನು ಲಂಡನ್ಗೆ ಹೋಗಿದ್ದೆ. ನಮ್ಮ ಕೃಷಿ ಸಚಿವರು 24 ತಾರೀಕು ಲಂಡನ್ಗೆ ಹೋಗ್ತಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕಳಿಸಿದ್ರು ಅಂತನಾ? ಈಗ 11 ಜನ ಹೋಗಿರೋದು ನೀವು ಹೇಳೋದು ಎಲ್ಲ ಒಟ್ಟಿಗೆ. ವರ್ಷ 14 ಜನ MLAಗಳು ದುಬೈಗೆ ಹೋಗ್ತೀವಿ. ಹಾಗಾದರೆ ಯಾರಾದ್ರು ಕಳಿಸಿದ್ರು ಅಂತನಾ? ಅದೆಲ್ಲ ಊಹಾಪೋಹಗಳು. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ವಾರ ಸುಮ್ಮನೆ ಇರಿ, ಎಲ್ಲದಕ್ಕೂ ಉತ್ತರ ಬರ್ತದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.